ರಾಷ್ಟ್ರಗೀತೆಗೆ ಅವಮಾನ ಡಾಕ್ಟರ್ ರಾಷ್ಟ್ರಗೀತೆಗೆ ಅವಮಾನ ಭೀಮಣ್ಣ ಖಂಡ್ರೆ ಅವರು ನಾವು ರೆಡಿ ಇದ್ದೀವಿ. ಶರಣ್ ಪ್ರಕಾಶ್ ಪಟೇಲ್ ಹೇಳಿದ್ ಕೇಳ್ಕೊಂಡು ಕುತ್ಕೊಂಡು ಬಂದಿದ್ದೀವಿ. ಆಯ್ತು, ನೀವು ಕಂಟಿನ್ಯೂ ಹೇಳ್ಬಿಡ್ತೀನಿ ಸಂತಾಪ ಅಲ್ಲ. ನೀವು ಕಂಟಿನ್ಯೂ ಮಾಡಿ ಜ್ಞಾನೇಂದ್ರ ಸಚಿವರಿಗೆ ನಿಮ್ ಕಡೆ ಮುಖ ಮಾಡಿ ಮಾತಾಡಕ್ಕೆ ಹೇಳಿ. ಈಗ ನಾನೆಲ್ಲ ಸದಸ್ಯರಿಗೆ ಹೇಳ್ದಿಷ್ಟೇ, ಎರಡು ವಿಚಾರ ಗಂಭೀರ ಚರ್ಚೆ ಆಯಿತು. ಸಂತಾಪ ಸೂಚನೆ ನಡೀತಾ ಇದೆ. ನಮ್ಮ ಸದಸ್ಯರು ಶತಾಯುಷಾದ ಅತ್ಯಂತ ಹಿರಿಯರು, ಬೇರೆ 2-3 ಜನ ಗಣ್ಯಾತರಿದ್ದಾರೆ. ಅವರು ಈ ಸಂತಾಪ ಸೂಚನೆ ಮಾಡೋ ಸಂದರ್ಭ ಪ್ರಾಮುಖ್ಯತೆ ಮತ್ತು ಪಾವಿತ್ರ ಅರ್ಥ ಮಾಡಿಕೊಳ್ಳಿ. ನಾಳೆ ನಮ್ಮ ಮನೆಯಲ್ಲ ನಿಮ್ಮ ಮನೆಯಲ್ಲ ಈ ಪರಿಸ್ಥಿತಿ ನೋಡಬೇಕಾಗ್ತದೆ. ಒಂದು ಕೆಲವೊಂದು ಚರ್ಚೆ ಬರ್ತದೆ, ಸಕ್ಕರೆ ಚರ್ಚೆಯಲ್ಲಿ ಮುಗಿಸ್ಬೇಕು. ಮತ್ತೆ ಅದನ್ನೇ ಕೂತ್ಕೊಂಡು ಅವ್ರು ಹೀಗೆ ನೀವು ಮಾತಾಡುವಂಥದ್ದು ಅಲ್ಲ. ಕೆಲವೊಂದು ಸಂದರ್ಭ ಬರ್ತದೆ. ಈಗ ಸಂತಾಪ ಇದೆ, ಅದು ಪಾವಿತ್ರದ ಮುಖ ಗೌರವಪೂರ್ವಕವಾಗಿ ವಿಚಾರ ಏನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವ ನಾವು ಮೇಡಿಕೊಡಿಸಿಕೊಳ್ಳಿ, ಅವಕಾಶ ಮಾಡಿಕೊಡಿ. ಈ ಮತ್ತೆ ತಾವೆಲ್ಲರಿಗೂ ಅನ್ನಗತಿ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ನಮ್ಮ ಬಗ್ಗೆ ಮಂತ್ರಿ ಆಗ್ಬೇಕಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಮಂತ್ರಿ ಆಗ್ಬೇಕು, ಆಮೇಲೆ ಈಗ ಯಾಕೆ ತೀರೋತೀರಾ ನೀವು? ಈಗ ಮುಂದೆ ಮಂತ್ರಿ ಆದ್ಮೇಲೆ ತೀರೋಗಿ. ಅದು ಯಾರಿಗೂ ಯಾವಾಗಿದೆ ಅಂತ ಹೇಳಿ ಮಂತ್ರಿ ಆಗಿ ಇನ್ನೊಂದು ವರ್ಷ ಬದುಕಿ ಆಮೇಲೆ ಹೋಗಿ ಆರೋಗ್ಯವಾಗಿದ್ದೀರಲ್ಲ ನೀವು ಯಾಕೆ ತೀರೋತೀರಾ? ಆ ಸ್ಥಾನದಲ್ಲಿ ಮಾತಾಡಬಾರ್ದು. ಹೋಗ್ಲಿ, ಆ ಸ್ಥಾನದಲ್ಲಿ ಮಾತಾಡಬೇಡಿ. ನಾನು ಎಕ್ಸಾಂಪಲ್ ಕೂಡ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸಂತಾಪ ಸೂಚನೆಯನ್ನ ನಾವೆಲ್ಲರೂ ಕೂಡ ಮಾಡಿದಿರಿ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚನೆಯನ್ನ ಬಹಳ ಶ್ರದ್ಧೆಯಿಂದ ಮಾಡಬೇಕಾಯಿತು, ಆದ್ರೆ ಆಗ್ಲಿಲ್ಲ. ಅವ್ರು ಇನ್ನೊಂದ್ಸರಿ ಮಾಡ್ತಾರೆ ಅಂದ್ರೆ ನಾವು ಕೇಳಕ್ ರೆಡಿ ಇದ್ದೀರಿ. ಇನ್ನೊಂದ್ಸರಿ ಯಾರಿಗೂ ಕೊಡ್ಲೇ ಇಲ್ಲ. ಆದ್ರೆ ನಾನು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ವಿಶೇಷವಾಗಿ ಬಹಳ ಸುದೀರ್ಘವಾದಂತ ಒಂದು ರಾಜಕೀಯ ಜೀವನ, ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ, ಸಮಾಜಮುಖಿಯಾಗಿ ನಮ್ಗೆಲ್ಲ ಬಹಳ ಹಿರಿಯರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಒಟ್ಟು 4 ಬಾರಿ ವಿಧಾನಸಭಾ ಸದಸ್ಯರಾಗಿನೂ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಅಪರೂಪದ ವ್ಯಕ್ತಿತ್ವ. ಅವರು ರಾಜಕಾರಣ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಮ್ಗೆ ಯಥಾಯಿಷಿಯಾಗಿ ಪೂರ್ತಿ ಬದುಕಿದ ಈ ಸಮಾಜದ ಉದ್ಧಾರಕ್ಕೆ ಅವರು ಕೆಲಸ ಮಾಡಿ ಅವರು ಶಿವಾಜಿ ಮಹಾರಾಜ ಮಾಡಬೇಕು ಅವರೆಲ್ಲ ಭಾಷಣದಲ್ಲೂ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಇವತ್ತು ಅವರ ಕುಟುಂಬಕ್ಕೆ ಅವರಿಗೆ ಅಂತ ಪ್ರತಿ ಮಾಡ್ತಾರೆ. ಮಂಗಳೂರಲ್ಲೇ ಅವರು ಕೂಡ ವಾಸ ಆಗಿದ್ರು. ಬೆಂಗಳೂರಿನ ಅಲ್ಲಿ ಶಾಸಕರಾಗಿ ಕೈಗಾರಿಕೋದ್ಯಮ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಬಂದು ಸಲಹೆಗಳನ್ನ ಕೊಡ್ತಾ ಇದ್ರು. ಅವರು ಕೂಡ ನಿಧನ ಹೊಂದಿದ್ದಾರೆ. ಅವ್ರ ಕುಟುಂಬದವರಿಗೂ ಕೂಡ ಇದಕ್ಕೆ ಶಕ್ತಿ ಭಗವಂತ ನೀಡ್ಲಿ ಅಂತ ಹೇಳಿ ನಾನು ಮಾಡ್ತೀನಿ. ಪ್ರಮುಖವಾಗಿ ಪರಿಸರದ ಮಾತಾಡೋಕ್ಕಾಗಿಲ್ಲ. ಅವರು ಇವತ್ತು ಪರಿಸರದ ಬಗ್ಗೆ ಅವರದೇ ಆದಂತ ಇವತ್ತು ಪಶ್ಚಿಮ ಘಟ್ಟಗಳಿರ್ಬೋದು, ಈ ಪರಿಸರನ ಉಳಿಸುವಂತದರಲ್ಲಿ ಅವರ ಆ ಸಮಿತಿಯ ಅಧ್ಯಕ್ಷರಾಗಿ ಅವರದೇ ವರದಿಯನ್ನ ಕೊಟ್ಟಿದ್ದಾರೆ. ಆ ಪರಿಸರ ಉಳಿಬೇಕು ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಅವ್ರಿಗೆ ಈಗಾಗಲೇ ಪದ್ಮಶ್ರೀ ಇರ್ಬೋದು, ಪದ್ಮಭೂಷಣ, ಶಾಂತಿ ಸ್ವರೂಪಿ ಭಟ್ನಾಗರ್ ಪ್ರಶಸ್ತಿ, ವಿಜ್ಞಾನದಲ್ಲಿ ಅವರಿಗೆ ಪ್ರಶಸ್ತಿಗಳನ್ನ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಒಬ್ಬ ವಿಜ್ಞಾನಿ ಮತ್ತು ಪರಿಸರ ಪ್ರೇಮಿ ಇವತ್ತು ನಮ್ಮದ್ದೇ ಇಲ್ಲ ಅನ್ನೋದು ನಮಗೆಲ್ಲ ನೋವು ತರ್ತಕ್ಕಂಥ ಸಮಾಚಾರ. ಅವರು ನಿಧನ ಹೊಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸಂತಾಪ ಸೂಚನೆಯನ್ನ ಮಾಡ್ತಾ ಇದ್ದೀನಿ. ತಾವು ತಂದಿರತಕ್ಕಂಥ ನಿಲುವಳಿಗೆ ನಾನು ಬೆಂಬಲವನ್ನ ಕೊಡ್ತಾ ಇದ್ದೀನಿ.